ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಇನ್ಸ್ಟಾದಲ್ಲಿ ವೈರಲ್ ಆಗಿರುವಂಥ ಮ್ಯಾಂಗೋ ಲಡ್ಡು ರೆಸಿಪಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ, ಜಸ್ಟ್ ಒಂದು ಟ್ರೈ ಮಾಡೋಣ. ನನ್ನ ತಮ್ಮಂದಿರೆಲ್ಲ ಇದ್ದರು, ಸೊ ಅವರು ಚಿಯರ್ ಅಪ್ ಮಾಡಿದ್ರು ನನ್ನ ಮಾಡು ಅಂತ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಇಲ್ಲಿ ಮನೆಯಲ್ಲೇ ಮಾವಿನ ಹಣ್ಣಿತ್ತು. ಸೊ ಆ ಮಾವಿನ ಹಣ್ಣು ಯೂಸ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡ್ತಿದ್ದೀರಲ್ಲ, ಈ ಥರ ಫುಲ್ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ 3 ಮ್ಯಾಂಗೋಸ್ ತೊಗೊಂಡಿದ್ದೀನಿ, ಸೊ ದಟ್ ಅಷ್ಟು ಪೇಸ್ಟ್ ಆಗಿದೆ. ನೀವು ಜನನ ನೋಡಿಕೊಂಡು ಎಷ್ಟು ಬೇಕಂದ್ರೂ ತೊಗೊಳ್ಬೋದು. ಆ್ಯಂಡ್ ಇಲ್ಲಿ ನನ್ನ ಹತ್ರ ಒಣಗಿದ ಕೊಬ್ಬರಿ ಖಾಲಿ ಆಗಿತ್ತು, ಹಾಗಾಗಿ ಹಸಿ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಸಿ ಕೊಬ್ಬರಿ ಯೂಸ್ ಮಾಡ್ತಾ ಇರೋದ್ರಿಂದ ಫಸ್ಟಿಗೆ ಈ ಕೊಬ್ಬರಿನ ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ಬೇಕು ಡ್ರೈ ಆಗಿ, ಸೊ ದಟ್ ಅದು ಒಣಗಿದ ಕೊಬ್ಬರಿ ಥರ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಒಂದು 1/4 ಕಪ್ ಆಗೋಷ್ಟು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕೊಬ್ಬರಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಮ್ಯಾಂಗೋದು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ನಾವೇನು ಮಿಲ್ಕ್ ಪೌಡರ್ ಎತ್ತಿಟ್ಕೊಂಡಿದ್ವಿ ಅದನ್ನು ಕನ್ಸಿಸ್ಟೆನ್ಸಿಗೆ ತಕ್ಕನಂಗೆ ಯೂಸ್ ಮಾಡ್ಕೊಬೇಕು. ಪೂರ್ತಿ ಹಾಕೋದೇನು ಬೇಡ. ನೋಡ್ತಾ ಇದ್ದೀರಲ್ಲ, ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಲ್ಕ್ ಪೌಡರ್ ಆ್ಯಡ್ ಮಾಡಿಕೊಂಡ್ರೆ ಫ್ರೈ ಮಾಡ್ಕೊತಾ ಇದ್ದರೆ ಗಟ್ಟಿ ಆಗೋಲ್ಲ. ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು, ಕೈ ಬಿಟ್ಟರೆ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಆವಾಗಲೇ ಏನು ಸ್ವಲ್ಪ ಕೊಬ್ಬರಿ ಎತ್ತಿಟ್ಟಿದ್ವಿ ನಾವು, ಈಗ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಆರಿಸಿ ಒಂದು 10 ಮಿನಿಟ್ಸ್ ಆರಾಕ್ಬಿಟ್ಟು ಅದಾದಮೇಲೆ ಈ ಥರ ಉಂಡೆ ಕಟ್ಟಿ ಇಡ್ತಾಯಿದ್ದೀವಿ. ಉಂಡೆ ಕಟ್ಟುವಾಗ ಸ್ವಲ್ಪ ಮೆತ್ತಗೆ ಇರುತ್ತೆ, ಬಿಕಾಸ್ ಬಿಸಿ ಇರುತ್ತಲ್ಲ. ಆಮೇಲೆ ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಅದು ಕರೆಕ್ಟ್ ಲಡ್ಡು ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಅಮ್ಮ ಉಂಡೆ ಮಾಡಿ ಕೊಡ್ತಾ ಇದ್ದಾರೆ. ನಾನು ಅದನ್ನು ಕೊಬ್ಬರಿಯಲ್ಲಿ ಡಿಪ್ ಮಾಡಿ ಇಡ್ತಿದ್ದೆ. ಆ್ಯಂಡ್ ನಾವು ಈ ಸೈಜ್ಗೆ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಮಾಡ್ಕೋಬೋದು. ಆಲ್ಮೋಸ್ಟ್ ನಮಗೆ ಒಂದು 15 ಲಡ್ಡೂಸ್ ಆಗಿತ್ತು. ಸೊ ನಮಗೆ ಸಾಕಾಗಿತ್ತು, ನನ್ನ ಬ್ರದರ್ಸ್ ಎಲ್ಲ ಇದ್ರಲ್ಲ, ಸೊ ನಮಗೆ 15 ಲಡ್ಡೂಸ್ ಬೇಕಾಯಿತು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನೋಡ್ತಿದ್ರಲ್ಲ ಎಷ್ಟು ಕಲರ್ಫುಲ್ ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಥರ ಫೈನಲಾಗಿ ಎಲ್ಲ ಲಡ್ಡೂಸ್ನೂ ರೆಡಿ ಮಾಡಿಕೊಂಡು ಹಿಂಗೆ ಜೋಡಿಸ್ಕೊತಾ ಇದ್ದೀನಿ. ಆ್ಯಂಡ್ ಇದನ್ನು ಮಾಡೋಕ್ಕೆ ನನಗೆ ಜಾಸ್ತಿ ಟೈಮ್ ತೊಗೊಂಡಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 1/2 ಅವರ್ ಹಿಡ್ಕೊತು ಟೈಮು. ಸೊ ಬೇಗನೂ ಮಾಡ್ಬೋದು, ಇನ್ಸ್ಟೆಂಟಾಗೂ ಮಾಡ್ಬೋದು. ಆ್ಯಂಡ್ ಹೊರಗಡೆ ತಿನ್ನೋಕ್ಕೆಲ್ಲ ಇಷ್ಟ ಇಲ್ಲದವರು ಈ ಥರ ಮನೇಲೇ ಮಾಡ್ಕೊಂಡು ತಿನ್ಬೋದು ಅಲ್ವಾ. ಈಗೇನು ಇನ್ಸ್ಟಾಗ್ರಾಮ್ ಅಂತೂ ತುಂಬ ರೆಸಿಪೀಸ್ನ ಕೊಡ್ತಾ ಇರುತ್ತೆ, ಹೆಲ್ದಿ ರೆಸಿಪೀಸೇ. ಸೊ ಆರಾಮಾಗಿ ನಾವು ಟ್ರೈ ಮಾಡ್ಬೋದಲ್ವಾ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ. ಈಗ ನಾನು ಇದಕ್ಕೆ ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಆ್ಯಡ್ ಮಾಡೋಣ ಅಂತೇಳ್ಬಿಟ್ಟು ಬಾದಾಮಿನ ತೊಗೊಂಡು ಈ ಥರ ತುರಿದು ಇಟ್ಕೊಂಡಿದ್ದೀನಿ. ಸೊ ಈ ತುರಿದಿಟ್ಟಿರೋ ಬಾದಾಮಿನ ಇದ್ರ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗೂ ಇರುತ್ತೆ ಆ್ಯಂಡ್ ಹೆಲ್ದಿ ಕೂಡ, ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ಥರ ಬಾದಾಮಿ ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಇನ್ನೂ ಚೆನ್ನಾಗಿ ಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ ಏನೇನಿರುತ್ತೆ ಅದನ್ನೆಲ್ಲ ಪೌಡರ್ ಮಾಡಿ ಕೂಡ ಹಾಕ್ಕೊಬೋದು. ಸೊ ಡ್ರೈ ಫ್ರೂಟ್ಸ್ ಕೂಡ ಒಳ್ಳೆಯದೇ ಅಲ್ವಾ ಹೆಲ್ತ್ಗೆ, ಹಾಗಾಗಿ ನಮ್ಮ ಮನೇಲಿ ಬಾದಾಮಿ ಇತ್ತು ಸದ್ಯಕ್ಕೆ, ಸೊ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನೀವಿನ್ನೂ ಪಿಸ್ತಾ ಮತ್ತು ಪಂಪ್ಕಿನ್ ಸೀಡ್ಸು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೊಬೋದು. ಫೈನಲಿ ಈ ಥರ ಬಂದಿತ್ತು ಲಡ್ಡು. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು. ಆ್ಯಂಡ್ ನೀವು ಕೂಡ ಟ್ರೈ ಮಾಡ್ಬೋದು, ಡೆಫಿನೆಟ್ಲಿ ಟ್ರೈ ಮಾಡಿ. ಈ ಸೀಸನಲ್ಲಿ ಯಾರೂ ಮಿಸ್ ಮಾಡಬೇಡಿ. ಆ್ಯಂಡ್ ನಮ್ಮ ಮನೇಲಿ ಇದೆಲ್ಲ ಒಂದೇ ದಿನಕ್ಕೆ ಖಾಲಿ ಆಗಿಬಿಡುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ ಡ್ರೈ ಫ್ರೂಟ್ ತಿನ್ನೋವಾಗ ಬಾಯಿಗೆ ಸಿಗ್ತಾಯಿದ್ರೆ ಅದಂತೂ ಮಜ್ವಾಗಿರುತ್ತೆ ತಿನ್ನೋಕ್ಕೆ. ನಾನೇನು ಜಾಸ್ತಿ ತಿನ್ನಲ್ಲ, ಬಿಕಾಸ್ ಪಾಪು ಇದೆ, ನನ್ನಿಂದ ಪಾಪುಗೇನೋ ಪ್ರಾಬ್ಲಮ್ ಆಗಬಾರ್ದು ಅಂತೇಳ್ಬಿಟ್ಟು ನಾನು ಜಸ್ಟ್ ಒಂದು ತಿಂದೆ ಅಷ್ಟೇ. ಆ್ಯಂಡ್ ನಮ್ಮ ತಮ್ಮ ಅವ್ರು ಕೂಡ ತಿಂದರು, ಎಲ್ಲರಿಗೂ ಟೇಸ್ಟ್ ತುಂಬ ಇಷ್ಟ ಆಯಿತು. ಈಗ ಇಷ್ಟು ಸಾಫ್ಟಾಗಿ ಅನ್ನಿಸ್ತಾ ಇದೆ ನಿಮಗೆ, ಬಟ್ ನೆಕ್ಸ್ಟ್ ಡೇ ನಾವು ತಿನ್ನೋವಾಗ ತುಂಬ ಚೆನ್ನಾಗಿತ್ತು. ಸೇಮ್ ಆ್ಯಸ್ ಲಡ್ಡು ಥರನೇ ಇತ್ತು, ಸಾಫ್ಟಾಗಿ ಒಳಗಡೆ ಎಲ್ಲ. ನೋಡ್ತಿದ್ದೀರಲ್ಲ, ಎಸ್ಟರ್ಡೇ ಆ್ಯಪಲ್ ಕೇಕ್ ಕೂಡ ಮಾಡಿದ್ದೆ, ಅದರ ರೆಸಿಪಿ ಕೂಡ ಇದೆ, ಶೇರ್ ಮಾಡ್ತೀನಿ. ಆ್ಯಂಡ್ ಎರಡೂ ಸೇರಿಸಿ ಈ ಥರ ಜೋಡಿಸ್ಕೊಂಡು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನನಗೆ ಈ ನಡುವೆ ತುಂಬ ಅಡುಗೆ ಮಾಡೋದ್ರ ಮೇಲೆ ಒಲವಾಗಿದೆ, ಯಾಕಂತ ಗೊತ್ತಿಲ್ಲ. ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ಪಾಪುನ ಸ್ವಲ್ಪ ವಾಕ್ ಮಾಡಿಸೋಣ ಅಂತ ಕರ್ಕೊಂಬಂದೆ. ಹೆಂಗಿದ್ರು ನನಗೂ ವಾಕಿಂಗ್ ಆಗುತ್ತೆ. ಈಗ ಪಾಪುಗೆ 3 ಮಂತ್ಸ್ ಆಗಿರೋದ್ರಿಂದ
ಸೊ ಪುಟಾಣಿ ಕೂಡ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾರೆ, ಎಲ್ಲದನ್ನು ನೋಡ್ತಾರೆ, ಯಾರು ಮಾತಾಡ್ಸಿದ್ರೆ ಅವ್ರ ಕಡೆ ಎಲ್ಲ ನೋಡ್ತಾರೆ. ಆ್ಯಂಡ್ ನಮ್ಮ ಮನೆ ಹತ್ರ ನೋಡಿ ಅಮ್ಮ ಸ್ವಲ್ಪ ಪುಟ್ಟದಾಗಿ ಗಾರ್ಡ್ನಿಂಗ್ ಮಾಡ್ಕೊಂಡಿದ್ದಾರೆ. ಪುದೀನ ಸೊಪ್ಪಂತೂ ಫ್ರೆಶ್ಶಾಗಿ ಸಿಗುತ್ತೆ ನಮ್ಮ ಮನೆ ಹತ್ರ. ಆ್ಯಂಡ್ ಕನಕಾಂಬರ ಹೂವು, ಕಾಕಡ ಹೂವು, ಮಲ್ಲಿಗೆ ಹೂವು ಎಲ್ಲ ಗಿಡಗಳನ್ನೂ ಹಾಕ್ಕೊಂಡಿದ್ದಾರೆ. ಅದನ್ನೆಲ್ಲ ತೋರಿಸ್ಕೊಂಡು ಪುಟಾಣಿಗೆ ಸ್ವಲ್ಪ ಹಸುಗಳು ಹೊರಗಡೆ ಗಾಳಿ ಎಲ್ಲ ತೊಗೊಳ್ಲಿ ಅಂತ ಅಂದ್ಬಿಟ್ಟು ಈವ್ನಿಂಗ್ ಒಂದು 15-20 ಮಿನಿಟ್ಸ್ ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾನು ಪುಟಾಣಿ ಇಬ್ಬರೂ. ಆ್ಯಂಡ್ ಇವ್ರು ನೋಡಿ ಹಳ್ಳಿ ಮಕ್ಕಳು ಅಂದರೆ ಹೀಗೆ ಅಲ್ವಾ, ಸ್ಟ್ರಾಂಗಾಗಿ ಬೆಳೀತಾರೆ ಬೆಳೆಯೋಗೆ. ಸೊ ಇವರು ಅಷ್ಟೇ ಮರನ ಹತ್ತಿ ಅಲ್ಲಿಂದ ಜಂಪ್ ಮಾಡ್ತಾಯಿದ್ರು, ಸ್ವಲ್ಪನೂ ಹೆದರ್ಕೊಳ್ಳಲಿಲ್ಲ. ಇದು ಶಂಖಪುಷ್ಪ ಹೂವು, ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಇದರಲ್ಲಿ ವೀಕ್ಲಿ 2 ಟೈಮ್ಸ್ ಟೀ ಮಾಡ್ಕೊಂಡು ಕುಡೀರಿ, ಹೆಲ್ತ್ಗೆ ತುಂಬ ಒಳ್ಳೆಯದು. ನಿಮಗೇನಾದರೂ ಸ್ವೀಟ್ನೆಸ್ ಬೇಕು ಅಂತಂದರೆ ಬೆಲ್ಲ ಅಥವಾ ಹನಿ ಯೂಸ್ ಮಾಡ್ಕೊಳ್ಳಿ, ಶುಗರ್ ಏನು ಯೂಸ್ ಮಾಡಬೇಡಿ. ಈಗ ಇನ್ನೊಂದು ಓರಿಯೋ ಕೇಕ್ ಮಾಡೋಣ ಅಂತೇಳ್ಬಿಟ್ಟು ಇದನ್ನು ನೆಕ್ಸ್ಟ್ ಡೇ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಓರಿಯೋ ಬಿಸ್ಕೆಟ್ಸ್ನೆಲ್ಲ ಹಾಕ್ಕೊಂಡು ಕ್ರೀಮ್ ಏನೂ ರಿಮೂವ್ ಮಾಡಿಲ್ಲ, ಹಾಗೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಟ್ ಈ ಥರ ಫೈನ್ ಪೌಡರ್ ಮಾಡಿ ಇಟ್ಕೊಂಡ್ರೆ ಆವಾಗ ನಮಗೆ ಈಸಿ ಆಗುತ್ತೆ. ಈಗ ಇದಕ್ಕೆ ನಾವು ಒಂದು 1/4 ಕಪ್ಪಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಶುಗರ್ ಏನು ಪೌಡರ್ ಮಾಡೋದು ಬೇಡ, ಬೀಟ್ ಮಾಡಿದಾಗ ಅದೇ ಮಿಕ್ಸ್ ಆಗುತ್ತೆ. ಆ್ಯಂಡ್ 1/4 ಕಪ್ಪಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಸಣ್ಣ ಕಪ್ಪಲ್ಲಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಇದನ್ನು ನಮ್ಮ ಮನೇಲಿ ಬೀಟರ್ ಮಿಷಿನ್ ಇದ್ದಿದ್ದರಿಂದ ಸೊ ಅದರಲ್ಲೇ ಬೀಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನು ಇಲ್ಲ ಅಂತಂದರೆ ಒಂದು ಅಗಲವಾಗಿರೋ ಕಪ್ಗೆ ಹಾಕ್ಕೊಂಡು ಕಾಫಿ ಸೋಸೋದಿರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೊಬೋದು, ಚೆನ್ನಾಗಿ ಬೀಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಮಿಷಿನಲ್ಲಿ ಬೀಟ್ ಮಾಡೋದ್ರಿಂದ ಬೇಗನೂ ಬೀಟ್ ಆಗಿಬಿಡುತ್ತೆ, ಎಲ್ಲ ಮಿಕ್ಸ್ ಚೆನ್ನಾಗಾಗುತ್ತೆ. ಈಗ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ 1 ಪ್ಯಾಕೆಟ್ ಆಫ್ ಫುಲ್ ಈನೋನ ಯೂಸ್ ಮಾಡ್ತಾಯಿದ್ದೀನಿ. ಇದು ಫುಲ್ಲೂ ಸೇರಿಸಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಮತ್ತೆ 1/4 ಕಪ್ ಆಗೋಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಡೈರೆಕ್ಟಾಗಿ ಆ ಮಿಕ್ಸಿಂಗ್ ಏನಿದೆ ಅದಕ್ಕೆ ಈನೋ ಮತ್ತು ಹಾಲು ಎರಡೂ ಹಾಕ್ಬಿಟ್ಟು ಮತ್ತೆ ಬೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಕೈಯಲ್ಲಿ ಹಾಗೆ ನಾರ್ಮಲಾಗಿ ಬೀಟ್ ಮಾಡಿದರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ, ಹತ್ತತ್ರ ಒಂದು 1/2 ಅವರ್ ಬೀಟ್ ಮಾಡಬೇಕು. ಮಿಷಿನಲ್ಲಾದರೆ ಒಂದು 10 ಮಿನಿಟ್ಸ್ ಸಾಕು. ಚೆನ್ನಾಗಿ ಬೀಟ್ ಮಾಡಿಕೊಂಡು ನಿಮ್ಮ ಹತ್ರ ಕೇಕ್ ಮಾಡೋ ಕಪ್ಪಿದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ನಮ್ಮ ಮನೇಲಿ ಇರಲಿಲ್ಲ, ಹಾಗಾಗಿ ಈ ಥರ ಅಗಲವಾಗಿರೋ ಪಾತ್ರೆಗೆ ನಾನು ಬೆಣ್ಣೆ ಅಥವಾ ತುಪ್ಪ, ಎಣ್ಣೆ ಏನು ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಕ್ಲೀನಾಗಿ ಫುಲ್ಲು ಸ್ಪ್ರೆಡ್ ಮಾಡ್ಕೊಬೇಕು, ಒಂಚೂರು ಸ್ಪೇಸ್ ಬಿಡ್ದಂಗೆ ಚೆಂದ ಸ್ಪ್ರೆಡ್ ಮಾಡ್ಕೊಬೇಕು. ಆಯಿಲ್ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಸೆಂಟ್ರಲ್ಲಿ ಮಾತ್ರ ಮತ್ತೆ ಆಯಿಲ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಬ್ರಷ್ ಇದ್ದರೆ ನಮಗೆ ಈಸಿಯಾಗಿ ಸ್ಪ್ರೆಡ್ ಮಾಡ್ಕೊಬೋದು. ಆಮೇಲೆ ನಾವಿಲ್ಲಿ ಏನು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಆ ಬ್ಯಾಟರ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡ್ತಿದ್ರಲ್ಲ, ನಾನು ಈ ಥರ ಕಂಪ್ಲೀಟಾಗಿ ಎಷ್ಟು ಎತ್ಕೊಂಡಿದ್ನೋ ಅಷ್ಟೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಉಬ್ಬಿದ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ, ಸದ್ಯಕ್ಕೆ ನಮ್ಗೆ ಆ ಥರ ಕಾಣಿಸ್ತಾ ಇದೆ. ಈ ಕಡೆ ನಾನು ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಸೊ ದಟ್ ಪ್ರೀ ಹೀಟ್ ಮಾಡ್ತಾಯಿದ್ದೀನಿ. ಇದನ್ನೊಂದು 15 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಬೇಕು. ಆಮೇಲೆ ನಾವಿಲ್ಲಿ ಏನು ಕೇಕ್ ಬ್ಯಾಟರ್ ಹಾಕ್ಕೊಂಡಿದ್ದೀವಿ ಅದನ್ನು ಚೆನ್ನಾಗಿ ಟ್ಯಾಪ್ ಮಾಡಬೇಕು. ಒಂದು 3 to 4 ಟೈಮ್ಸ್ ಟ್ಯಾಪ್ ಮಾಡಿದರೆ ಅದರಲ್ಲಿ ಏರ್ ಇರುತ್ತಲ್ಲ ಅದೆಲ್ಲ ಫಿಲ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಜೋರಾಗೆ ಟ್ಯಾಪ್ ಮಾಡಬೇಕು. ಕ್ಲೀನಾಗಿ ಟ್ಯಾಪ್ ಮಾಡಿಬಿಟ್ಟು ಒಂದು 10 to 15 ಮಿನಿಟ್ಸ್ ಇದನ್ನು ಕೂಡ ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಡಬೇಕು. ಈ ಕಡೆ ಈ ಕಡಾಯಿ ಕೂಡ ಪ್ರೀ ಹೀಟ್ ಆಗಿರುತ್ತೆ. ಈಗ ಇದರಲ್ಲಿ ಸ್ಟ್ಯಾಂಡ್ ಇದ್ದರೆ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಕೇಕ್ ಇಡ್ಬೋದು. ಅದರ್ವೈಸ್ ಡೈರೆಕ್ಟಾಗಿ ಈ ಥರ ಇಟ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಬೇಕು, ಏರ್ ಎಲ್ಲೂ ಹೊರಗಡೆ ಹೋಗದೆ ಇರೋ ಥರ. ನೋಡ್ತಾ ಇದ್ದೀರಲ್ಲ, ನಾನೊಂದು ಗ್ಲಾಸ್ ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಈ ಥರ ಕೇಕ್ ಮೇಲೇನೂ ಮುಚ್ಚಿ ಮತ್ತು ಆ ಬಾಣಲಿ ಮೇಲೇನೂ ಒಂದು ಪ್ಲೇಟ್ನ ಕಂಪ್ಲೀಟಾಗಿ ಮುಚ್ಚಿಬಿಡಬೇಕು, ಏರ್ ಒಳಗಡೆ ಹೋಗದೆ ಇರೋ ಥರ ನೋಡ್ಕೊಬೇಕು. ಸೊ ಇದನ್ನೀಗ ಒಂದು 30 to 35 ಮಿನಿಟ್ಸ್ ಹಾಗೆ ಹೀಟಾಗಾಗಿ ಬಿಟ್ಬಿಡೋಣ, ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು. ಮತ್ತೆ ತೋರಿಸ್ತೀನಿ. ನಾನು ಅದನ್ನು ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಇನ್ನೊಂದು ಚಿಕ್ಕ ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿದ್ದೀನಿ, ಹರ್ಷೀಸ್ ಡಾರ್ಕ್ ಚಾಕ್ಲೇಟ್ ತೊಗೊಂಡಿರೋದು ನಾವು. ಸೊ ಇದನ್ನು ಈಗ ಇದ್ರ ಮೇಲೆ ಸ್ಪ್ರೆಡ್ ಮಾಡೋಣ. ನಿಮಗೆ ಬೇಕು ಇನ್ನೂ ಒಂದು ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ಈ ಮೆಲ್ಟ್ಗೆ ಇನ್ನೊಂಚೂರು ಮಿಲ್ಕ್ ಹಾಕ್ಕೊಂಡು ಸ್ವಲ್ಪ ಇನ್ನೂ ತೆಳ್ಳಗೆ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಬೋದು. ಈ ಥರ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಕೆಳಗಡೆ ಎಲ್ಲ ಕೇಕ್ ಇದೆ.
ಆ್ಯಂಡ್ ಮೇಲ್ಗಡೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಹಾಫ್ ಆನ್ ಅವರು ಫ್ರಿಜ್ಜಲ್ಲಿ ಫ್ರೀಸ್ ಮಾಡೋಣ. ಫ್ರೀಝರಲ್ಲಿ ಏನು ಇಡೋದು ಬೇಡ, ನಾರ್ಮಲ್ ಇದರಲ್ಲೇ ಇಟ್ಟು ಫ್ರೀಸ್ ಮಾಡೋಣ, ಸ್ವಲ್ಪ ಹೊತ್ತು ಕೋಲ್ಡ್ ಮಾಡೋಣ. ನೋಡಿ ಫೈನಲಿ ಕೇಕ್ ಈ ಥರ ರೆಡಿಯಾಗಿದೆ. ಸೊ ಇದಕ್ಕೆ ನಾನು ಇವಾಗ ಒಂದು 3 ಬಾದಾಮಿನ ಗ್ರೇಡ್ ಮಾಡಿಬಿಟ್ಟು ಹಾಕ್ತೀನಿ ಅದ್ರ ಮೇಲೆ. ನೋಡಿ ಈ ಥರ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಬೇಕಂದರೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೊಬೋದು ಗ್ರೇಡ್ ಮಾಡಿಬಿಟ್ಟು. ನಾನು ಇಲ್ಲಿ ಬರೀ ಬಾದಾಮಿ ಯೂಸ್ ಮಾಡ್ಕೊಂಡಿದ್ದೀನಿ, ಗೋಡಂಬಿ ಕೂಡ ಹಾಕ್ಕೊಬೋದು. ಆ್ಯಂಡ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ ರೆಸಿಪಿನ. ನಾನು ಯಾಕೆ ಚಿಕ್ಕ ಕಂಟೈನರ್ಗೆ ಪ್ಲೇಸ್ ಮಾಡಿಕೊಂಡೆ ಅಂತಂದರೆ ಸೊ ದಟ್ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಮೊದಲು ರೀಚ್ ಆಗುತ್ತೆ. ಆ್ಯಂಡ್ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.